ಹನುಮಂತುಗೆ ಫ್ಲಾಟ್ ನೀಡಿದ್ದ ಸಿಜೆ ರಾಯ್. ಬಿಗ್ ಬಾಸ್ ವಿನ್ನರ್ ಆಗಿದ್ದಂತ ಹನುಮಂತುಗೆ ಸಿಜೆ ರಾಯ್ ಫ್ಲಾಟ್ ಕೂಡ ನೀಡಿದ್ರು. ಉದ್ಯಮಿ ಸಿಜೆ ರಾಯ್ ರಿಂದ ಹನುಮಂತುಗೆ ಉಡುಗೊರೆ ನೀಡಲಾಗಿತ್ತು. 1 ಕೋಟಿ ಹಣವನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಿಜೆ ರಾಯ್ ಅವರು ಕೊಟ್ಟಿದ್ರು. 80% ಮಾರ್ಕ್ಸ್ ತೆಗೆದಿದ್ದಂತಹ ಬಡ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯವನ್ನ ಮಾಡಿದ್ರು. ಧನ ಸಹಾಯವನ್ನ ಮಾಡಿದ್ರು. ಯಾರೆಲ್ಲ 80% ಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದಿದ್ರು ಅಂತಹ ಬಡ ವಿದ್ಯಾರ್ಥಿಗಳಿಗೂ ಕೂಡ ನೆರವಾಗಿದ್ದಂತಹ ಸಿಜೆ ರಾಯ್ ಇತ್ತೀಚೆಗೆ ತಮಿಳಿನ ಐಡೆಂಟಿಟಿ ಸಿನಿಮಾಗೂ ಕೂಡ ಬಂಡವಾಳ ಹೂಡಿಕೆ ಮಾಡಿದ್ರು. 12 ರೋಲ್ಸ್ ರಾಯ್ ಕಾರ್ಗಳ ಒಡೆಯ ಸಿಜೆ ರಾಯ್ ಮೊದಲ ಕಾರು ಸಿಕ್ಕಂತಹ ವಿಡಿಯೋವನ್ನ ಕೂಡ ಹಂಚಿಕೊಂಡಿದ್ರು. ಮಲಯಾಳಂ ಬಿಗ್ ಬಾಸ್ನಲ್ಲೂ ಕೂಡ ರಾಯ್ ಚಿರಪರಿಚಿತ. ಕನ್ನಡ ಬಿಗ್ ಬಾಸ್ ಸೀಸನ್ 10 ಮತ್ತು 11ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಸ್ಪಾನ್ಸರ್ ಆಗಿ ಫ್ಲಾಟ್ಗಳನ್ನು ಕೂಡ ನೀಡಿದ್ರು. ಈಗ ಮಲಯಾಳಂ ಬಿಗ್ ಬಾಸ್ನಲ್ಲೂ ಕೂಡ ರಾಯ್ ಬಹುಮಾನವಾಗಿ ಫ್ಲಾಟ್ಗಳನ್ನು ನೀಡೋದ್ರ ಮೂಲಕ ಅಲ್ಲೂ ಕೂಡ ಚಿರಪರಿಚಿತರಾಗಿದ್ರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗೀತಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೀತಾ, ಸಿಜೆ ರಾಯ್ ಅವರು ಕೇವಲ ಉದ್ಯಮಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಅವರು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಬಿಗ್ ಬಾಸ್ ಅಂತಹ ಪ್ರಮುಖ ಕಾರ್ಯಕ್ರಮದಲ್ಲೂ ಕೂಡ ಅವರು ಸ್ಪಾನ್ಸರ್ಶಿಪ್ ಅನ್ನು ವಹಿಸಿದ್ರು. ಇಷ್ಟು ಕಾನ್ಫಿಡೆಂಟ್ ಆಗಿ ಇದ್ದಂತಹ ಒಬ್ಬ ಉದ್ಯಮಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅಷ್ಟು ಅವರ ಮನಸ್ಸಿಗೆ ಅಷ್ಟು ಆಘಾತ ಆಗಲಿಕ್ಕೆ ಏನು ಕಾರಣ ಆಗಿರಬಹುದು? IT ದಾಳಿಯೇ ಪ್ರಮುಖವಾಗಿ ಕಾರಣ ಆಯ್ತಾ ಅಂತ? ಚೈತ್ರ, ಆಕ್ಚುಲಿ ಸಿಜೆ ರಾಯ್ ಅಂತ ಹೇಳಿದ್ರೆ ಕಾನ್ಫಿಡೆಂಟ್ ಗ್ರೂಪ್ ಅನ್ನುವಂತಹ ಹೆಸರನ್ನ ಏನಿಟ್ರು ಅದೇ ರೀತಿ ಒಂದು ಜೀವನದಲ್ಲಿ ಕಾನ್ಫಿಡೆಂಟ್ ಆಗಿ ತಾವು ಏನನ್ನಾದ್ರೂ ಸಾಧಿಸ್ತೀನಿ ಅಂತ ಪಣ ತೊಟ್ಟಂತಹ ವ್ಯಕ್ತಿ 12 ರೋಲ್ಸ್ ರಾಯ್ಸ್ ಕಾರ್ಗಳನ್ನ ಹೊಂದಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯವಾದ ಒಂದು ಅಚೀವ್ಮೆಂಟ್ ಅಲ್ಲ ಅದು. ಅಂಡ್ ಸಿನಿಮಾ ವಿಷಯದಲ್ಲಿ ಜೊತೆಗೆ ಕಿರುತೆರೆಯ ಲೋಕದಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಅಂತ ಹೇಳಿದ್ರೆ ತುಂಬಾನೇ ಚಿರಪರಿಚಿತ. ಯಾಕಂದ್ರೆ ನಡೆಯುವಂತಹ ದೊಡ್ಡ ದೊಡ್ಡ ರಿಯಾಲಿಟಿ ಶೋಸ್ ಗಳಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಯಾವ್ದಾದ್ರು ಒಂದು ರೀತಿಯ ಸ್ಪಾನ್ಸರ್ಶಿಪ್ ಇದ್ದೇ ಇರುತ್ತೆ. ಅಂಡ್ ಬಿಗ್ ಬಾಸ್ ಇಂದ ಹಿಡಿದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹೀಗೆ ಸಾಕಷ್ಟು ರಿಯಾಲಿಟಿ ಶೋಸ್ ಗಳಲ್ಲಿ ಸಿಜೆ ರಾಯ್ ಅವರು ಒಂದು ಪ್ರಮುಖ ಪಾತ್ರವನ್ನೇ ವಹಿಸ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಬಿಗ್ ಬಾಸ್ ಸೀಸನ್ 11 ಹನುಮಂತು ಆ ಒಂದು ಸೀಸನ್ ನ ವಿನ್ನರ್ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುದೀಪ್ ರವರು ಸಿಜೆ ರಾಯ್ ಅವರನ್ನ ವೇದಿಕೆ ಮೇಲೆ ಕೂಡ ಬಂದು ಅವರ ಬಗೆಗೆ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ನಾನು ಒಬ್ಬ ಒಳ್ಳೆಯ ಗೆಳೆಯ ಅಂತಾನೂ ಕೂಡ ಆ ಒಂದು ಸಂದರ್ಭದಲ್ಲಿ ಸುದೀಪ್ ರವರು ಸಿಜೆ ರಾಯ್ ಅವರನ್ನ ಒಂದು ಪರಿಚಯ ಮಾಡಿಕೊಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಗೆದ್ದಂತಹ ಹನುಮಂತು ಅಂದ್ರೆ 50 ಲಕ್ಷ ಏನು ಒಂದು ಹಣ ವಿನ್ನರ್ಗೆ ಸಿಗುತ್ತೆ. ಸೊ ಆ ಒಂದು ಜಾಗದಲ್ಲಿ 35 ಲಕ್ಷದ ಒಂದು ಫ್ಲಾಟ್ ಅನ್ನ ಕೂಡ ಹನುಮಂತು ಅವರಿಗೆ ಆ ಒಂದು ಜಾಗವನ್ನ ಕೂಡ ಅವರು ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಮತ್ತೊಂದು ಗುಡ್ ನ್ಯೂಸ್ ಅನ್ನ ಹೇಳ್ತಾರೆ. 2025ರಲ್ಲಿ 1 ಕೋಟಿ ಹಣವನ್ನ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೀಸಲಿಡ್ತಾರೆ. ಅದರಲ್ಲಿ 201 ಜನ ವಿದ್ಯಾರ್ಥಿಗಳಿಗೆ 80% ತೆಗೆದಂತಹ ವಿದ್ಯಾರ್ಥಿಗಳಿಗೆ ಒಂದಷ್ಟು ಹಣದ ಅಂದ್ರೆ ಸ್ಕಾಲರ್ಶಿಪ್ ನೀಡುವಂತಹ ಒಂದು ಯೋಜನೆಗೂ ಕೂಡ ಮುಂದಾಗ್ತಾರೆ. ಇತ್ತೀಚೆಗೆ ಐಡೆಂಟಿಟಿ ಅನ್ನುವಂತಹ ಒಂದು ತಮಿಳು ಸಿನಿಮಾವನ್ನ ಕೂಡ ನಿರ್ಮಾಣ ಮಾಡುವ ಮೂಲಕ ತಮಿಳು ಇಂಡಸ್ಟ್ರಿಗೆ ನಿರ್ಮಾಪಕರಾಗಿಯೂ ಕೂಡ ಎಂಟ್ರಿ ಕೊಟ್ಟಿದ್ರು ಸಿಜೆ ರಾಯ್ ಅವರು. ಒಟ್ಟಿನಲ್ಲಿ ಯಶ್ ಆಗಿರಬಹುದು, ಸುದೀಪ್ ರವರಾಗಿರ್ಬಹುದು, ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಆಗಿರ್ಬೋದು, ಯಾರೇ ಒಬ್ಬ ಸ್ಟಾರ್ ನಟ ಅಂತ ಹೇಳಿದ್ರು ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿದ್ದವರು ಸಿಜೆ ರಾಯ್ ಅವರು. ಹಾಗೆ ಮೋಹನ್ ಲಾಲ್ ರವರಿಗೂ ಕೂಡ ಒಳ್ಳೆಯ ಗೆಳೆಯನಾಗಿದ್ರು. ಅವರ ಒಂದಷ್ಟು ಪ್ರೊಫೈಲ್ ಅನ್ನ ನಾವು ನೋಡ್ತಾ ಹೋದಾಗ ಹೆಚ್ಚು ಅವರು ಕಾಲ ಕಳೀತಿದ್ದೆ ದುಬೈನಲ್ಲಿ. ಅಂಡ್ ಅವ್ರದೇ ಆದಂತಹ ಒಂದು ಪ್ರೈವೇಟ್ ಜೆಟ್ ಅನ್ನ ಕೂಡ ಹೊಂದಿದ್ರು. ಸೊ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು, ಯಾವುದೇ ಒಂದು ಹಬ್ಬ ಇರ್ಲಿ, ಯಾವುದೇ ಒಂದು ರಿಪಬ್ಲಿಕ್ ಡೇ, ಈ ರೀತಿಯ ಒಂದು ವಿಶೇಷ ದಿನಗಳಿದ್ದಾಗ್ಲೂ ಕೂಡ ವಿಶೇಷವಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಒಂದು ವಿಷಯನ್ನ ಕೂಡ ಅವರು ಮಾಡ್ತಾ ಇದ್ರು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕೇವಲ ಈ ಒಂದು ರಿಯಲ್ ಎಸ್ಟೇಟ್ ಅನ್ನುವಂತಹ ಉದ್ಯಮವನ್ನ ಬಿಟ್ಟು ಅವರು ಸಿನಿಮಾ ಹಾಗೆ ಕಿರುತೆರೆಯ ಲೋಕದಲ್ಲೂ ಕೂಡ ಸಿಜೆ ರಾಯ್ ಅವರು ಚಿರಪರಿಚಿತರಾಗಿದ್ರು. ಚೈತ್ರ, ಧನ್ಯವಾದ ಗೀತಾ ತಮ್ಮೆಲ್ಲ ಮಾಹಿತಿಗಾಗಿ. ಮರಣೋತ್ತರ ಪರೀಕ್ಷೆಗೆ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಬೌರಿಂಗ್ ಆಸ್ಪತ್ರೆಗೆ ರಾಯ್ ಮೃತದೇಹವನ್ನ ರವಾನಿಸುವ ಸಾಧ್ಯತೆ ಇದೆ. ಮರಣೋತ್ತರ ಪರೀಕ್ಷೆಗಾಗಿ ಈಗ ಬೌರಿಂಗ್ ಆಸ್ಪತ್ರೆಗೆ ರಾಯ್ ಮೃತದೇಹವನ್ನ ರವಾನಿಸುವ ಸಾಧ್ಯತೆ ಇದೆ. ಸದ್ಯ ನಾರಾಯಣ ಆಸ್ಪತ್ರೆಯಲ್ಲಿ ರಾಯ್ ಅವರ ಮೃತದೇಹ ಇದೆ. ಮರಣೋತ್ತರ ಪರೀಕ್ಷೆಯನ್ನ ನಡೆಸಬೇಕಾಗುತ್ತೆ. ಮರಣೋತ್ತರ ಪರೀಕ್ಷೆಗಾಗಿ ಈಗ ನಾರಾಯಣ ಆಸ್ಪತ್ರೆಯಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ರಾಯ್ ಅವರ ಮೃತದೇಹವನ್ನ ರವಾನಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಚಿಕಿತ್ಸೆಯನ್ನ ನೀಡುವಂತಹ ದೃಷ್ಟಿಯಿಂದ ಸದ್ಯಕ್ಕೆ ನಾರಾಯಣ ಆಸ್ಪತ್ರೆಗೆ ರಾಯ್ ಅವರನ್ನ ಕರ್ಕೊಂಡು ಹೋಗಲಾಗಿತ್ತು. ಆದರೆ
ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಮೊದಲೇ ರಾಯ್ ಅಸುನೀಗಿದ್ದಾರೆ. ಹೀಗಾಗಿ ಬೌರಿಂಗ್ ಆಸ್ಪತ್ರೆ ಈಗ ರಾಯ್ ಅವರ ಮೃತದೇಹವನ್ನ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಗನ್ನಿಂದ ಉದ್ಯಮಿ ಸಿಜೆ ರಾಯ್ ಶೂಟ್ ಮಾಡಿಕೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಈಗ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ರಾಯ್ ಮೃತದೇಹವನ್ನ ರವಾನಿಸಿ ನಂತರ ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಮರಣೋತ್ತರ ಪರೀಕ್ಷೆಗೆ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ತಯಾರಿಯನ್ನ ನಡೆಸ್ತಿದ್ದಾರೆ. ಐಟಿ ದಾಳಿಗೆ ಹೆದರಿ ಸಿಜೆ ರಾಯ್ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆಯನ್ನ ನಡೆಸಬೇಕಾಗುತ್ತೆ, ಅದಕ್ಕೆ ತಯಾರಿಯನ್ನ ನಡೆಸ್ತಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ರಾಯ್ ಅವರ ಮೃತದೇಹವನ್ನ ಶಿಫ್ಟ್ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ. ನಾರಾಯಣ ಆಸ್ಪತ್ರೆಯಲ್ಲಿ ಪ್ರಸ್ತುತ ಸಿಜೆ ರಾಯ್ ಅವರ ಮೃತದೇಹ ಇದೆ. ನಾರಾಯಣ ಆಸ್ಪತ್ರೆಯಿಂದ ಈಗ ಶಿಫ್ಟ್ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್ ಮುಲ್ಕಿ, ಸಿಜೆ ರಾಯ್ ಅವರ ಮೃತದೇಹವನ್ನ ಈಗ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಿಕ್ಕೆ ಶಿಫ್ಟ್ ಮಾಡಲಿಕ್ಕೆ ತಯಾರಿಯನ್ನ ನಡೀತಾ ಇದೆ. ಯಾವ ರೀತಿ ತಯಾರಿ ನಡೀತಾ ಇದೆ? ಸ್ಥಳದಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ? ಚೈತ್ರ, ಉದ್ಯಮಿ ಸಿಜೆ ರಾಯ್ ಅವರ ಮೃತದೇಹವನ್ನ HSR ಲೇಔಟ್ ಬಳಿ ಇರುವಂತಹ ನಾರಾಯಣ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ಇದೀಗ ನಾನು ನಾರಾಯಣ ಆಸ್ಪತ್ರೆಯ ಮುಂಭಾಗದಲ್ಲೇ ಇದ್ದೀನಿ. ಇಲ್ಲಿ ಕಳೆದ ಅರ್ಧ ಗಂಟೆಗಿಂತ ಕಾಲ ವೈದ್ಯರು ಮೃತದೇಹವನ್ನು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ನಂತರ ಮರಣೋತ್ತರ ಪರೀಕ್ಷೆಗಾಗಿ ಇಲ್ಲಿಂದ ಬೇರೆ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡುವಂತ ಮಾತುಕತೆಗಳು ಇದೀಗ ಕುಟುಂಬಸ್ಥರ ಜೊತೆ ವೈದ್ಯರು ಮತ್ತೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಆಗ್ತಾ ಇರುವಂತದ್ದು. ಮರಣೋತ್ತರ ಪರೀಕ್ಷೆಯನ್ನ ಇಲ್ಲಿಂದ ಬೋರಿಂಗ್ ಶಿವಾಜಿನಗರ ಬಳಿ ಇರುವಂತಹ ಬೋರಿಂಗ್ ಆಸ್ಪತ್ರೆಯಲ್ಲಿ ನಡೆಸೋದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಸ್ಥಳೀಯ ಪೊಲೀಸರು ಮಾಡ್ತಾ ಇರುವಂತದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಮತ್ತೆ ಮುಖ್ಯವಾಗಿ ಮೊಹಮ್ಮದ್ ನಲಪಾಡ್ ಕೂಡ ಸ್ಥಳಕ್ಕೆ ಆಗಮಿಸಿರುವಂತದ್ದು. ನಲಪಾಡ್ ಕೂಡ ಈ ಒಂದು ಸಿಜೆ ರಾಯ್ ಅವರ ಬಹಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಅವರ ಕುಟುಂಬಸ್ಥರಿದ್ದಾರೆ. ಮತ್ತೆ ಅವರ ಏನು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಿಬ್ಬಂದಿಗಳು ಕೂಡ ಇಲ್ಲಿ ಆಗಮಿಸಿ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತುಕೊಂಡಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಇಲ್ಲಿನ ಮೃತದೇಹವನ್ನು ಇಲ್ಲಿಂದ ಬೋರಿಂಗ್ ಆಸ್ಪತ್ರೆಗೆ ರವಾನಾ ಮಾಡಿ ಮರಣೋತ್ತರ ಪರೀಕ್ಷೆಗಾಗಿ ಇಲ್ಲಿಂದ ಪೊಲೀಸರು ಬಂದೋಬಸ್ತ್ನಲ್ಲಿ ತೆಗೆದುಕೊಂಡು ಹೋಗೋಕೆ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಕಳೆದ ಅರ್ಧ ಮುಕ್ಕಾಲು ಗಂಟೆಯಿಂದನೂ ಕಾಲಗಳ ಕಾಲ ಇಲ್ಲಿ ಅವರ ಮೃತದೇಹವನ್ನು ಇದೀಗಾಗಲೇ ವೈದ್ಯರು ತಪಾಸಣೆಯನ್ನ ಮಾಡಿರುವಂತದ್ದು. ಅವರ ಸಾವನ್ನು ಕೂಡ ವೈದ್ಯರು ದೃಢೀಕರಣ ಮಾಡಿರುವಂತದ್ದು. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಿಂದ ಇಲ್ಲಿಂದ ಅವರ ಮೃತದೇಹವನ್ನು ಬೋರಿಂಗ್ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಲಾಗುತ್ತೆ. ಚೈತ್ರ. ಆಶಿಕ್ ಮುಲ್ಕಿ, ಇನ್ನು ತನಿಖೆ ಯಾವ ರೀತಿ ನಡೀತಾ ಇದೆ? ಅಂದ್ರೆ ಈಗ ಐಟಿ ಅಧಿಕಾರಿಗಳ ಎದುರಿನಲ್ಲೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾದ್ರು ಅನ್ನುವಂತಹ ಮಾಹಿತಿ ಇದೆ. ಐಟಿ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಾರಾ? ಅವರನ್ನ ತನಿಖೆಗೆ ಒಳಪಡಿಸಿದ್ದಾರಾ ಪೊಲೀಸರು? ಆ ನಿಟ್ಟಿನಲ್ಲಿ ತನಿಖೆಯನ್ನ ಯಾವ ರೀತಿ ನಡೆಸ್ತಿದ್ದಾರೆ? ಚೈತ್ರ, ಇಲ್ಲಿ ಸದ್ಯಕ್ಕೆ ನಾರಾಯಣ ಆಸ್ಪತ್ರೆಯಲ್ಲಿ ಅವರ ಕುಟುಂಬಸ್ಥರು ಮತ್ತೆ ಅವರ ಸಿಬ್ಬಂದಿ ವರ್ಗ, ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಮಾತ್ರ ಇಲ್ಲಿ ಬಂದಿರುವಂತದ್ದು. ಉಳಿದಂತೆ ಯಾರು ಕೂಡ ಇಲ್ಲ. ಐಟಿ ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಬಂದಿಲ್ಲ. ಸದ್ಯಕ್ಕೆ ಅಲ್ಲಿ ಅವರ ಕಚೇರಿಯಲ್ಲಿದ್ದಂತಹ ಘಟನೆ ಎಲ್ಲಿ ಅವರು ಸಿಜೆ ರಾಯ್ ಅವರು ಗನ್ ತಗೊಂಡು ಅವರಿಗೆ ಶೂಟ್ ಮಾಡಿಕೊಂಡು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಕೊಠಡಿಯ ಸಿಸಿಟಿವಿಯನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವರ ಫೋನ್ ಅನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತೆ ಆತ್ಮಹತ್ಯೆಗೆ ಬಳಸಿಕೊಂಡಿರುವಂತಹ ಆ ಒಂದು ಗನ್ ಏನಿದೆ, ಗನ್ನನ್ನು ಕೂಡ ಇದೀಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ಕೈಗೆತ್ತಿಕೊಂಡಿರುವಂತದ್ದು. ಇದರ ತನಿಖೆಯಲ್ಲಿ ಏನೇನು ಮಾಹಿತಿಗಳು ಸದ್ಯಕ್ಕೆ ಬಹಿರಂಗಗೊಂಡಿಲ್ಲ. ಸದ್ಯಕ್ಕೆ ಅವರ ಮೃತದೇಹವನ್ನ ಏನೊಂದು ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಿ ಅವರ ಕುಟುಂಬಸ್ಥರಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಬೇಕಾಗಿರುವಂತಹ ತರಾತುರಿಯಲ್ಲಿ ಸದ್ಯಕ್ಕೆ ಪೊಲೀಸರು ಇರುವಂತದ್ದು. ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಅವರ ಕುಟುಂಬಸ್ಥರಿಗೆ ಕೊಟ್ಟ ಬಳಿಕ ಮುಂದಿನ ತನಿಖೆಯನ್ನು ಕೂಡ ಕೈಗೆತ್ತಿಕೊಳ್ಳೋದಕ್ಕೆ ಇಲ್ಲಿ ಪೊಲೀಸರು ನಿರ್ಧಾರ ಮಾಡಿರುವಂತದ್ದು. ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಅಶೋಕ್ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಇರಬಹುದು, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಇಲ್ಲಿ ಬಂದು ಒಂದು ಅವರ ಕುಟುಂಬಸ್ಥರಿಗೆ ಮತ್ತೆ ಆಸ್ಪತ್ರೆಗೆ ಏನೇನು ಯಾವ ರೀತಿಯಲ್ಲಾಗಿರುವಂತಹ ಪ್ರೊಸೀಜರ್ ಇದೆ ಮತ್ತೆ NOC ಏನ್ ಕೊಡಬೇಕು ಠಾಣೆಯಿಂದ ಅದನ್ನ ಕೊಡುವಂತ ಕೆಲಸದಲ್ಲಿ ನಿರತರಾಗಿರುವಂತದ್ದು. ಒಟ್ಟಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಮೃತದೇಹವನ್ನ HSR ಲೇಔಟ್ನಲ್ಲಿ ಇರುವಂತಹ ನಾರಾಯಣ ಆಸ್ಪತ್ರೆಯಿಂದ ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸುವಂತ ಸಾಧ್ಯತೆಗಳೇ ಇರುವಂತದ್ದು. ಚೈತ್ರ. ಧನ್ಯವಾದ ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ.